ಹೈ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೋಗಿದ್ರೆ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅಬೋಷನ್ ಆದಮೇಲೆ ಬಾಡಿನ ನಾವು ಹೇಗೆ ಕೇರ್ ಮಾಡಬೇಕು, ಯಾವ ಫುಡ್ನ ತೊಗೋಬೇಕು, ನಮ್ಮ ಹೆಲ್ತನ್ನು ಹೇಗೆ ಇಟ್ಕೋಬೇಕು, ಹಾಗೆ ಮಿಸ್ಕ್ಯಾರೇಜ್ ಆಗೋದಕ್ಕೆ ಏನು ರೀಸನ್ ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ. ಮತ್ತು ಮುಂದೆ ಕನ್ಸೀವ್ ಆಗಲಿಕ್ಕೆ ಏನೇನು ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ಹೇಳ್ತೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ಅಬೋಷನ್ ಆಗೋದಕ್ಕೆ ಏನು ಕಾರಣ, ಏನು ತಪ್ಪು ಮಾಡಿದ್ರೆ ಅಬೋಷನ್ ಆಗುತ್ತೆ ಅನ್ನೋದನ್ನ ಪೋಸ್ಟ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ಒಂದ್ಸತಿ ಹೋಗಿ ಚೆಕ್ ಮಾಡಿ. ಈ ವಿಡಿಯೋದಲ್ಲಿ ಮಿಸ್ಕ್ಯಾರೇಜ್ ಆಗೋದಕ್ಕೂ ರೀಸನ್ ಇರುತ್ತೆ, ಮತ್ತು ಮುಂದೆ ಆಗದೆ ಇರೋ ಥರ ಪ್ರಿಕಾಷನ್ಸ್ ಹೇಗೆ ತಗೋಬೇಕು ಅನ್ನೋದು ಕೂಡ ಇರುತ್ತೆ. ನಿಮಗೆ ಮಿಸ್ಕ್ಯಾರೇಜ್ ಆಗಿದೆ ಅಂದರೆ ಅದಕ್ಕೆ ಹಲವಾರು ಕಾರಣಗಳಿರುತ್ತೆ. ಕೆಲವೊಂದು ದೇಹದಲ್ಲಿ ಆಗುವಂಥ ಬದಲಾವಣೆಗಳು, ಕೆಲವೊಮ್ಮೆ ಬಾಡಿ ತುಂಬ ಹೀಟ್ ಇರುತ್ತೆ, ಬೇಬಿ ಪ್ರೊಡ್ಯೂಸ್ ಆಗುವಾಗ, ಎಗ್ ಫರ್ಟಿಲಿಟಿ ಆಗುವಾಗ ಸರಿಯಾದ ವಾತಾವರಣ ಇಲ್ಲದೆ ಇರೋ ಕಾರಣದಿಂದ ಮಿಸ್ಕ್ಯಾರೇಜ್ ಆಗುವಂತ ಸಾಧ್ಯತೆ ತುಂಬಾ ಇದೆ. ಮತ್ತೆ ಕೆಲವೊಂದು ಫುಡ್ಸ್ ಊಟ ಬಂದು ಹೆವಿಯಾಗಿ ಗ್ಯಾಸ್ಟ್ರಿಕ್ ಆಗಲಿ, ಹಾಗೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಪಪಾಯ ಮತ್ತೆ ಅನಾನಸ್ ಇದನ್ನ ಬಂದು ತುಂಬಾನೇ ಅವಾಯ್ಡ್ ಮಾಡಬೇಕು. ಅದರಲ್ಲಿ ಹೀಟ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಮಿಸ್ಕ್ಯಾರೇಜ್ ಆಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಅಂತದನ್ನ ನೀವು ತಿಂದಾಗ, ಮತ್ತೆ ಹೆವಿಯಾಗಿ ಸ್ಟೆಪ್ಸ್ ನ ಹತ್ತಿ ಇಳಿದಾಗ, ಮತ್ತೆ ತುಂಬಾನೇ ಕೆಲಸ ಮಾಡಿದಾಗ, ಹೆವಿಯಾಗಿ ಟೆನ್ಷನ್ ತಗೊಂಡಾಗ, ಬಿದ್ದಾಗ, ಬ್ಯಾಡ್ ಹ್ಯಾಬಿಟ್ಸ್ ಮಾಡಿದಾಗ, ಹಾಗೆ ಗಾಡಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಬ್ರೇಕ್ ಹಾಕೋದಾಗಿರ್ಬೋದು, ಅಥವಾ ಹಂಪ್ಸ್ ಮೇಲೆ ಜೋರಾಗಿ ಹೋಗೋದಾಗಿರ್ಬೋದು, ಸ್ಟಮಕ್ ಬಂದು ಜೋರಾಗಿ ಶೇಕ್ ಆದಾಗ ಮಿಸ್ಕ್ಯಾರೇಜ್ ಆಗುವಂತ ಚಾನ್ಸಸ್ ಇದೆ. ಕೆಲವರಿಗೆ ಬಂದು ಅವರಾಗಿ ಆಗುವಂತದ್ದು, ಇದವ್ರಿಗೆ ಗೊತ್ತಿಲ್ಲದೇನೆ ಆಗುವಂತದ್ದು ಸೈಲೆಂಟ್ ಮಿಸ್ಕ್ಯಾರೇಜ್ ಅಂತಾನೂ ಕರೀತಾರೆ. ಅಂತದ್ದೆಲ್ಲ ಗೊತ್ತೇ ಆಗೋದಿಲ್ಲ. 2 months 3 months ಆಗಿರುತ್ತೆ, ಪ್ರೆಗ್ನೆನ್ಸಿ ಕೂಡ ಕನ್ಫರ್ಮ್ ಆಗಿರುತ್ತೆ, ಸ್ಕ್ಯಾನಿಂಗ್ ಕೂಡ ಮಾಡಿಸಿರ್ತಾರೆ, ಆದ್ರೆ ಪೀರಿಯಡ್ ತರ ಆಗ್ಬಿಡುತ್ತೆ. ಇದನ್ನ ಸೈಲೆಂಟ್ ಮಿಸ್ಕ್ಯಾರೇಜ್ ಅಂತ ಕರೀತಾರೆ. ಇಂತಹ ಒಂದು ಮಿಸ್ಕ್ಯಾರೇಜ್ ಆದಾಗ ಕಂಪ್ಲೀಟ್ ಆಗಿ ನಿಮ್ಗೆ ಚೆನ್ನಾಗಿ 1 2 days 3 days ಬ್ಲೀಡಿಂಗ್ ಆಗಿ ಎಲ್ಲಾನು ಹೊರಗಡೆ ಬಂದ್ಮೇಲೆ ಕೂಡ ನೀವು ಪ್ರೆಗ್ನೆನ್ಸಿ ಚೆಕ್ ಮಾಡಿದಾಗ ನಿಮ್ಗೆ ಪಾಸಿಟಿವ್ ಬರುತ್ತೆ. ಯಾಕೆ ಪಾಸಿಟಿವ್ ಬರುತ್ತೆ ಅಂತ ಹೇಳಿದ್ರೆ, ಕಂಪ್ಲೀಟ್ ಆಗಿ ಪ್ಲಾಸೆಂಟಾ ಹೊರಗಡೆ ಬಂದಿರೋದಿಲ್ಲ, ಪ್ಲಾಸೆಂಟಾದಲ್ಲಿ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಉತ್ಪತ್ತಿ ಆಗ್ತಿರುತ್ತೆ. ಸೊ ಈ ರೀಸನ್ ಇಂದಾನೆ ನಿಮ್ ಬಾಡಿನಲ್ಲಿ ಕಂಟಿನ್ಯೂಸ್ ಆಗಿ ಬ್ಲಡ್ ಹೋದ್ರೂ ಸಹ ನಿಮ್ಗೆ ಯೂರಿನ್ ಟೆಸ್ಟ್ ಮಾಡಿದಾಗ ನಿಮ್ಗೆ ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಬರೋಕೆ ಚಾನ್ಸ್ ಇಲ್ಲ. ಸೊ ಹೀಗಾಗಿ ನೀವು ಹಾಸ್ಪಿಟಲ್ಗೆ ಹೋಗಿ ಪ್ಲಾಸೆಂಟಾಸ್ ಏನಿದೆ ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡಿಸ್ಕೊಂಡು ಬರಬೇಕು. ಇಲ್ಲಾಂದ್ರೆ ಬ್ಲೀಡಿಂಗ್ ಆಗ್ತಾನೆ ಇರುತ್ತೆ, ಮತ್ತೆ ಅದು ಉತ್ಪತ್ತಿ ಆಗ್ತಾನೆ ಇರುತ್ತೆ. ಅಲ್ಲಿ ಫರ್ಟಿಲಿಟಿ ಆಗೋಕ್ಕೂ ಕೂಡ ಜಾಗ ಮಾಡ್ಕೊಡೋದಿಲ್ಲ, ಬಟ್ ಪ್ಲಾಸೆಂಟಾ ಹಾರ್ಮೋನ್ಸ್ ಇಂದ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಹಾಗೇನಾದ್ರೂ ನಿಮ್ಗೆ ಪ್ರತಿ ಸತಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ತಾ ಇದೆ ಅಂತ ಹೇಳಿದಾಗ, ಹಾಗೇನೆ ಪ್ರತಿ ಸತಿ ಚೆಕ್ ಮಾಡಿದಾಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ತಾನೆ ಇದೆ, ಮತ್ತೆ ಬ್ಲಡ್ ಬ್ಲೀಡಿಂಗು ಕೂಡ ಆಗ್ತಿದೆ ಅಂತ ಹೇಳಿದಾಗ, ಇಂಥ ಟೈಮಲ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕಾಗುತ್ತೆ. ಅವರು ಟ್ಯಾಬ್ಲೆಟ್ ಮುಖಾಂತರ ಕ್ಲೀನ್ ಮಾಡ್ಬೋದು, ಅಥವಾ ಹಾಸ್ಪಿಟಲ್ ಅಲ್ಲಿ ಕ್ಲೀನ್ ಮಾಡ್ತಾರೆ, ಅದನ್ನ ನೋಡ್ಕೊಂಡು ನೀವು ಕ್ಲೀನ್ ಮಾಡಿಸ್ಕೋಬೇಕಾಗತ್ತೆ. ನೀವೇನಾದ್ರೂ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಇರ್ರೆಗ್ಯುಲರ್ ಪೀರಿಯಡ್ ಶುರುವಾಗುತ್ತೆ, ಮುಂದೆ ಪ್ರೆಗ್ನೆನ್ಸಿಗೂ ಕೂಡ ತುಂಬಾನೇ ಕಷ್ಟ ಆಗುತ್ತೆ, ಸಿಸ್ಟ್ಗಳು ಉತ್ಪತ್ತಿ ಆಗುತ್ತೆ, ನೀರ್ಗುಳ್ಳೆಗಳು ಶುರುವಾಗುತ್ತೆ, ಹೊಟ್ಟೆ ಒಳಗಡೆ ಬ್ಲಡ್ ಕ್ಲಾಟ್ ಆಗಿ ಗರ್ಭಕೋಶದೊಳಗಡೆ ಹೋಗಿ ಗುಳ್ಳೆಗಳಾಗಿ ಇನ್ನೇನ್ ಪ್ರೆಗ್ನೆಂಟ್ ಆಗೋದಕ್ಕೆ ಚಾನ್ಸೇ ಇಲ್ವೇನೋ ಅನ್ನೋ ರೀತಿ ಆಗುತ್ತೆ. ಸೊ ಹೀಗಾಗಿ ಯಾರಿಗಾದ್ರೂ ಆ ರೀತಿ ಆಗ್ತಾ ಇದೆ ಅಂತ ಹೇಳಿದಾಗ ನೀವು ನೆಗ್ಲೆಕ್ಟ್ ಮಾಡ್ದೇನೆ ಫಸ್ಟ್ ನೀವು ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಏನಿದೆಯೋ ಆ ಪ್ರೋಸೆಸ್ನ ಮಾಡಿಸ್ಕೋಬೇಕಾಗತ್ತೆ. ನೆಕ್ಸ್ಟ್ ಕ್ರೋಮೋಸೋಮಲ್ ಇಂಬ್ಯಾಲೆನ್ಸ್ ಆದ್ರೂ ಕೂಡ ಮಿಸ್ಕ್ಯಾರೇಜಸ್ ಆಗುತ್ತೆ. ನಿಮ್ಗೆ ಏನಾದ್ರೂ ಹೈ ಲೆವೆಲ್ಸ್ ಹಾರ್ಮೋನ್ಸ್ ಉತ್ಪತ್ತಿ ಆಗ್ತಾ ಇದೆ ಅಂದ್ರೆ ಥೈರಾಯ್ಡ್ ಹಾರ್ಮೋನ್ಸ್ ಇರ್ಬೋದು, ಥೈರಾಕ್ಸಿನ್ ಹಾರ್ಮೋನ್ಸ್ ಹೆವಿಯಾಗಿ ಉತ್ಪತ್ತಿ ಆದ್ರೂ ಕಡಿಮೆ ಉತ್ಪತ್ತಿ ಆದ್ರೂ ಮಿಸ್ಕ್ಯಾರೇಜಸ್ ಆಗುತ್ತೆ. ಹೀಗಾಗಿ ಥೈರಾಯ್ಡ್ ಟೆಸ್ಟ್ ಮಾಡ್ತಾರೆ. ಥೈರಾಯ್ಡ್ ಟೆಸ್ಟ್ ಕೂಡ ನಾರ್ಮಲ್ ಆಗೇ ಇರಬೇಕು. ಮತ್ತೊಂದು ಫರ್ಟಿಲಿಟಿ ಆಗ್ಬೇಕಾದ್ರೆ ಗರ್ಭಕೋಶದಲ್ಲಿ ಸ್ಟ್ರೆಂತ್ ಇಲ್ಲ ಅಂದ್ರೂ ಕೂಡ ಮಿಸ್ಕ್ಯಾರೇಜಸ್ ಆಗುತ್ತೆ. ಒಂದ್ ವೇಳೆ ನಿಮ್ಗೆ ಡಯಾಬಿಟೀಸ್ ಹೆವಿ ಆಗಿದೆ, ಶುಗರ್ ಜಾಸ್ತಿ ಇದೆ ಅಂತ ಹೇಳಿದಾಗ ಕೂಡ ಮಿಸ್ಕ್ಯಾರೇಜಸ್ ಆಗುತ್ತೆ. ಒಂದ್ ವೇಳೆ ನಿಮ್ ಶುಗರ್ನ ನೀವು ಕಂಟ್ರೋಲ್ಗೆ ತಗೊಂಬಂದ್ರಿ ಅಂತ ಹೇಳಿದ್ರೆ ಬೇಬಿ ನಾರ್ಮಲ್ ಆಗೇ ಹುಟ್ಟುತ್ತೆ. ಒಂದ್ ವೇಳೆ ಇದ್ರಲ್ಲಿ ಯಾವ್ದಾದ್ರು ಒಂದು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಬೇಬಿ ಅಬ್ನಾರ್ಮಲ್ ಆಗುತ್ತೆ, ಮಿಸ್ಕ್ಯಾರೇಜ್ ಆಗುತ್ತೆ, ಮತ್ತೆ ಬೇಬಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಯಾವ್ದಾದ್ರು ಒಂದು ಆರ್ಗನ್ ಇಲ್ದಿರ ಬೇಬಿ ಹುಟ್ಟುತ್ತೆ. ಸೊ ನಿಮ್ಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ತಕ್ಷಣನೇ 2 ತಿಂಗಳು ಒಳಗಡೆನೆ ಫಸ್ಟ್ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸೋದು ತುಂಬಾನೇ ಇಂಪಾರ್ಟೆಂಟ್. ಇದನ್ನಂತೂ ಮರೆಯೋದಕ್ಕೆ ಹೋಗ್ಬಾರ್ದು. ಇದ್ರಲ್ಲಿ ಯಾವ್ದ್ರಲ್ಲಾದ್ರೂ ಒಂದು ವೇರಿಯೇಷನ್ಸ್ ಇದ್ರೂ ಸ್ಟಾರ್ಟಿಂಗ್ ಅಲ್ಲೇ ಮೆಡಿಸಿನ್ಸ್ ಕೊಟ್ಟು ಅದನ್ನ ಕರೆಕ್ಟ್ ಮಾಡ್ತಾರೆ. ಈಗಂತೂ ಟ್ರೀಟ್ಮೆಂಟ್ ತುಂಬಾ ಅಡ್ವಾನ್ಸ್ ಆಗಿದೆ. ಹೊಟ್ಟೆಲಿರೋ ಮಗುಗೂ ಕೂಡ ಹೊರಗಡೆಯಿಂದ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಸರಿ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅದನ್ನ ನೀವು ಮಾಡಿಸ್ಕೊಳ್ಳಿ. ಶುಗರ್ನ ನೀವು ಕಂಟ್ರೋಲಲ್ಲಿ ಇಟ್ಕೊಳ್ದೆ ಹೇಗೋ 6 ತಿಂಗಳಾಗಿದೆ 7 ತಿಂಗಳಾಗಿದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಸ್ವೀಟ್ಸ್ನ ತಿಂದ್ರೆ ತುಂಬಾ ದಪ್ಪಕ್ಕಿರೋ ಮಗು ಹುಟ್ಟುತ್ತೆ. ದಪ್ಪಕ್ಕಿದ್ರೆ ಮಗು ಒಳ್ಳೇದೇ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಅದು ಹಾಗಲ್ಲ. ದಪ್ಪಕ್ಕಿದೆ ಅಂತಂದ್ರೆ ಮಗು ತಿನ್ನಾಗೆ ಇರುತ್ತೆ, ಬಟ್ ಫ್ಯಾಟ್ ಬಂದು ಜಾಸ್ತಿ ಇರುತ್ತೆ. ಮತ್ತೆ ಕೆಲವರಿಗೆ ಶುಗರ್ ತುಂಬಾ ಕಂಟ್ರೋಲಲ್ಲಿ ಇತ್ತು ಅಂದ್ರೂ ಸಹ ಫ್ಯಾಟ್ ಬೇಬಿ ಹುಟ್ಟುತ್ತೆ. ಅದೇ ಈಗಾಗಲೇ ನಾನು ಹೇಳಿದ್ನಲ್ಲ, ತುಂಬಾನೇ ತಿನ್ನಾಗಿರುತ್ತೆ, ಬಟ್ ಮಗುನಲ್ಲಿ ಫ್ಯಾಟ್ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಮಗು ತುಂಬಾ ದಪ್ಪಕ್ಕೆ ಕಾಣಿಸ್ತಿರುತ್ತೆ. ಹಾಗೆ ಮಗುಗೆ ಶುಗರ್ ಬರುತ್ತೆ, ಮತ್ತೆ ಬೆಳೀತಾ ತುಂಬಾ ದಪ್ಪಕ್ಕಾಗುತ್ತೆ. ಜಾಸ್ತಿ ಶುಗರ್ ಇರೋರಿಗೆ ಮಗು ತುಂಬಾನೇ ದಪ್ಪ ಹುಟ್ಟುತ್ತೆ. ನಂಗೆ ಶುಗರ್ ಇದ್ದು ಹೇಗಂದ್ರೆ ಹಾಗೆ ಊಟ ಮಾಡೋದು ಮತ್ತೆ ತುಂಬಾನೇ ಶುಗರ್ನ ಕಂಟ್ರೋಲ್ ಮಾಡೋದು ಎರಡೂ ಕೂಡ ತಪ್ಪು. ತುಂಬಾ ಹೆವಿ ಆಗಿತ್ತು ಶುಗರ್ ಅಂತ ಹೇಳಿದ್ರೆ ಮಗು 5 kg 6 kg ಉಟ್ಬಿಡುತ್ತೆ. ಅದನ್ನ ಶುಗರ್ ಬೇಬಿ ಅಂತಾನೆ ಕರೀತಾರೆ.
ಮಗುಗೆ ಹಾರ್ಟ್ ಡಿಸೀಸಸ್ ಅಥವಾ ಬೇರೆ ತರಹದ ಪ್ರಾಬ್ಲಮ್ಸ್ ಕೂಡ ಬರುತ್ತೆ. ನೀವು ಡಯಾಬಿಟೀಸ್ ಕೂಡ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಒಂದ್ ವೇಳೆ ನಿಮ್ಗೆ ಏನಾದ್ರು ಪ್ರೆಗ್ನೆನ್ಸಿಗಿಂತ ಮುಂಚೆನೆ ಡಯಾಬಿಟೀಸ್ ಇದೆ ಅಂದಾಗ ಫಸ್ಟ್ ಪ್ರೆಗ್ನೆನ್ಸಿಗಿಂತ ಮುಂಚೆನೆ ಡಯಾಬಿಟೀಸ್ ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕಾಗುತ್ತೆ. ಥೈರಾಯ್ಡ್, PCOS, PCOD ಇದ್ರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳಿ. ಈ PCOS, PCOD ಪ್ರಾಬ್ಲಮ್ ಇದ್ದು ನೀರ್ಗುಳ್ಳೆಗಳಿದ್ರು ಕೂಡ ಮಿಸ್ಕ್ಯಾರೇಜಸ್ ಆಗುತ್ತೆ. ಹಾಗೆ ಕ್ರೋಮೋಸೋಮಲ್ ಇಂಬ್ಯಾಲೆನ್ಸ್ ಕೂಡ ಆದ್ರೂ ಈ ತರ ಆಗುತ್ತೆ. ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ ನೀವೇನಾದರೂ ಕನ್ಸೀವ್ ಆಗಲೇಬೇಕು ಅಂತ ನೀವು ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನೀವು ಮೊದಲಿಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಒಂದು ಒಳ್ಳೆ ಗೈನಕಾಲಜಿಸ್ಟ್ನ ಮೀಟ್ ಮಾಡಿ ಅವ್ರ ಹತ್ರ ಸಜೆಷನ್ಸ್ನ ತಗೊಂಡು ಜನರಲ್ ಚೆಕಪ್ ಮಾಡಿಸ್ಕೊಂಡಾದ್ಮೇಲೆ ಫಸ್ಟ್ ನೀವು ಬ್ಲಡ್ ಟೆಸ್ಟ್ನ ಮಾಡಿಸ್ಕೋಬೇಕು. ನಿಮ್ಗೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿದ್ದೀರಾ ಅಂತ ಹೇಳಿದ್ಮೇಲೆ ನೀವು ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ಕೋಬೇಕು. ಇದ್ರ ಬಗ್ಗೆ ನೀವು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆರಾಮಾಗಿ ನೀವು ಏನು ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ನೀಟಾಗಿ ಒಂದು ಹೆಲ್ದಿ ಬೇಬಿಗೆ ಜನ್ಮವನ್ನು ಕೊಡ್ಬೋದು. ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಏನು ಪ್ರಾಬ್ಲಮ್ ಇದೆ ಅಂತ ಗೊತ್ತಿರೋದಿಲ್ಲ. ಆ ಟೈಮಲ್ಲಿ ನೀವು ಕನ್ಸೀವ್ ಆಗಿಬಿಡ್ತೀರಾ. ಒಂದು ಮಗುನ ಕ್ಯಾರಿ ಮಾಡಿರ್ತೀರಾ, ಎಷ್ಟು ಆಸೆ ಕನಸುಗಳನ್ನು ಇಟ್ಕೊಂಡಿರ್ತೀರಾ. ಈ ರೀತಿ ಮಿಸ್ಕ್ಯಾರೇಜಸ್ ಆದಾಗ ನಿಮಗೆ ಮಾನಸಿಕವಾಗಿ ತುಂಬಾ ಪೆಟ್ಟು ಬೀಳುತ್ತೆ. ಅದರಿಂದ ಹೊರಗೆ ಬರೋಕ್ಕೆ ನಿಮಗೆ ತುಂಬಾ ಲೇಟ್ ಆಗುತ್ತೆ. ಮತ್ತು ಮಾನಸಿಕವಾಗಿ ದೈಹಿಕವಾಗಿ ನೀವು ತುಂಬಾ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ. ಒಂದು ಮಿಸ್ಕ್ಯಾರೇಜ್ ಬಂದು ಒಂದು ಡೆಲಿವರಿಗೆ ಸಮ. ಬಾಡಿಯಲ್ಲಿ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗ್ಬಿಡುತ್ತೆ. ತುಂಬ ಶಕ್ತಿಹೀನತೆ ಅಂತ ಅನ್ನಿಸ್ತಿರುತ್ತೆ. ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು ತುಂಬಾ ಕುಗ್ಗು ಹೋಗ್ತೀರಾ. ಸೊ ಈ ಕಾರಣಕ್ಕಾಗಿ ನೀವು ಫಸ್ಟೇ ಪ್ರಿಕಾಷನ್ಸ್ ತಗೊಂಡ್ರೆ ತುಂಬಾ ಒಳ್ಳೆಯದು. ಒಂದು ವೇಳೆ ನಿಮಗೆ ಈ ಥರ 3-4 ಆಗಿದೆ ಅಂತ ಹೇಳಿದಾಗ ಫಸ್ಟೇ ನೀವು ಪ್ರಿಕಾಷನ್ಸ್ ತಗೊಂಡು ಬ್ಲಡ್ ಟೆಸ್ಟನ್ನು ಮಾಡಿಸಿ ಎಲ್ಲ ಕ್ಲಿಯರ್ನ ಮಾಡ್ಕೊಳ್ಳಿ. ಅದಕ್ಕೇನು ಬೇಕೋ ಅದನ್ನೆಲ್ಲ ಟ್ರೀಟ್ಮೆಂಟ್ನ ತಗೊಂಡು ಫಸ್ಟು ನಿಮ್ಮ ಬಾಡಿನ ನೀವು ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ ಕನ್ಸೀವ್ ಆಗೋದಕ್ಕೋಸ್ಕರ. ಆಗ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ವೇಳೆ ನಿಮಗೆ ಮಿಸ್ಕ್ಯಾರೇಜ್ ಆಗಿದೆ ಅಂತ ಅಂದಾಗ ಮನೆಯಲ್ಲೇ ಹೇಗೆ ಪ್ರಿಕಾಷನ್ಸ್ ತಗೋಬೇಕು ಅನ್ನೋದನ್ನು ನಾನೀಗ ತಿಳಿಸ್ಕೊಡ್ತೀನಿ. DNC ಅಂತ ಕರೀತಾರೆ. ಆ ಪ್ರೊಸೀಜರಿಂದನೇ ಹೊಟ್ಟೆನ ಕ್ಲೀನ್ ಮಾಡೋದು. ಆ ರೀತಿ ಎಲ್ಲ ನಿಮಗೆ ಪ್ರೊಸೀಜರ್ ಮಾಡಿ ಕಳಿಸಿದ್ದಾರೆ ಮನೆಗೆ ಅಂತ ಹೇಳಿದಾಗ ನೀವು ಮೊದಲನೇದಾಗಿ ಮಾಡಬೇಕಾಗಿರುವಂಥದ್ದು ತುಂಬ ಜಾಸ್ತಿ ನೀರನ್ನು ತಗೋಬೇಕಾಗತ್ತೆ, ಜಾಸ್ತಿ ಜ್ಯೂಸ್ಗಳನ್ನು ತಗೋಬೇಕಾಗತ್ತೆ. ಯಾಕಂತಂದ್ರೆ ತುಂಬಾ ಬ್ಲಡ್ ಲಾಸ್ ಆಗಿರುತ್ತೆ. ಅದರಿಂದ ಬಿಗಿನಿಂಗ್ ಸ್ಟೇಜಲ್ಲಿ ನಿಮ್ಮ ದೇಹದಲ್ಲಿ ಎಷ್ಟೋ ನ್ಯೂಟ್ರಿಯೆಂಟ್ ಗರ್ಭಕೋಶ ತಗೊಂಡಿರುತ್ತೆ, ಪ್ಲಾಸೆಂಟಾ ಉತ್ಪತ್ತಿ ಆಗಿರುತ್ತೆ, ಆಮ್ನಿಯೋಟಿಕ್ ಫ್ಲೂಯಿಡ್ ಉತ್ಪತ್ತಿ ಆಗಿರುತ್ತೆ. ಸೊ ಇದೆಲ್ಲ ಹೋಗಿರುತ್ತೆ, ದೇಹ ತುಂಬಾನೇ ದಂಡಿರುತ್ತೆ. ಸೊ ಹೀಗಾಗಿ ನೀವು ಮಾನಸಿಕವಾಗಿ ತುಂಬಾನೇ ಸ್ಟ್ರಾಂಗ್ ಆಗಿರ್ಬೇಕಾಗತ್ತೆ. ಹಾಗೆ ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ಜ್ಯೂಸ್ಗಳನ್ನು ತಗೋಬೇಕು. ಹೆಚ್ಚಾಗಿ ಒಂದು 10-15 ದಿನ ಗ್ಯಾಸ್ಟ್ರಿಕ್ ಐಟಮ್ಸ್ನ ತಿನ್ನಕ್ಕೆ ಹೋಗ್ಬೇಡಿ. ಮತ್ತೆ ಹೊಟ್ಟೆ ತುಂಬ ಊಟ ಮಾಡಬೇಡಿ. ಅದು ಕೂಡ ಬಾಳಂತನದ ಲೆಕ್ಕನೇ, ಹಸಿಮೈ ಆಗಿರತ್ತೆ. ಸನ್ನಿಯನ್ನ ಮಾಡ್ಕೋಬೇಡಿ. ಜಸ್ಟ್ ಒಂದು 7 ವಾರ ತಾನೆ ಅಂತ ಎಲ್ಲ ಅನ್ಕೊಳಕ್ ಹೋಗ್ಬಾರ್ದು. ಅದು ಒಂದು ಡೆಲಿವರಿ ಆಗಿರುವಂತ ಲಕ್ಷಣನೇ. ಆ ಟೈಮಲ್ಲಿ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ಅಡಿಭಾಗದ ಹೊಟ್ಟೆ ತುಂಬಾ ನೋವಿರುತ್ತೆ, ತುಂಬಾ ಪೇನ್ ಇರುತ್ತೆ, ಹೊಕ್ಳಿನ ಸುತ್ತ ನೋವಿರುತ್ತೆ, ಕೈ ಕಾಲು ಎಲ್ಲ ನೋವಿರುತ್ತೆ, ತುಂಬಾ ಕಷ್ಟ ಆಗ್ತಿರುತ್ತೆ, ಹೊಟ್ಟೆನಲ್ಲಿ ತುಂಬಾ ಸಂಕಟ ಆಗ್ತಿರುತ್ತೆ. ಆ ಟೈಮಲ್ಲಿ ಹೆಚ್ಚಾಗಿ ನೀವು ಕೋಲ್ಡ್ ಆಗಿರುವಂತ ಹಣ್ಣುಗಳನ್ನ ತಗೊಳ್ಳಿ, ಹೀಟ್ ಆಗಿರುವಂತ ಹಣ್ಣುಗಳು ಬೇಡ. ವಿಟಮಿನ್ C ಆಗಿರುವ ಹಣ್ಣುಗಳು ತಗೊಂಡ್ರೆ ಬಾಡಿನಲ್ಲಿ ಹೆಚ್ಚಾಗಿ ಬ್ಲಡ್ ಉತ್ಪತ್ತಿ ಆಗುತ್ತೆ. ಮಜ್ಜಿಗೆಯನ್ನ ತಗೊಳ್ಳಿ. ನಾನ್ ವೆಜ್ ಐಟಮ್ನ ಸ್ವಲ್ಪ 1 ವೀಕ್ ವರೆಗೂ ಅವಾಯ್ಡ್ ಮಾಡಿ. ಯಾಕಂದ್ರೆ ಸ್ವಲ್ಪ ಜನಕ್ಕೆ ಅಲರ್ಜಿ ಆಗುತ್ತೆ. ಫ್ಯಾಟ್ ಕಂಟೆಂಟ್ ಆಗಿರೋದ್ರಿಂದ ನಿಮ್ಗೆ ಗರ್ಭಕೋಶದಲ್ಲಿ ಸ್ವಲ್ಪ ನೋವು ಅನ್ಸ್ಬೋದು. ಅದರಿಂದ ಇದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿ. ಚೆನ್ನಾಗಿ ನೀರ್ ಕುಡೀರಿ. ಮತ್ತೆ ಊಟ ಮಾಡಕ್ ಆಗೋದಿಲ್ಲ ಆದ್ರೂ ಸ್ವಲ್ಪನೇ ಊಟ ಮಾಡ್ಬೇಕಾಗತ್ತೆ. ಬೇಗ ಜೀರ್ಣವಾಗುವಂತ ಆಹಾರನ ತಗೊಳ್ಳಿ. ಗಂಜಿ ಆಗಿರ್ಬೋದು, ರಾಗಿ ಗಂಜಿ ಈ ತರದನ್ನ ತಗೊಳ್ಳಿ. ರವೆ ಗಂಜಿ ಆಗಿರ್ಬೋದು. ಹಾಗೆ ತೆಳ್ಳಗಿರೋ ಮುದ್ದೆ ಮಾಡ್ಕೊಂಡು ತಿನ್ನಿ, ತುಂಬಾನೇ ಒಳ್ಳೆಯದು. ನೆಕ್ಸ್ಟ್ ನಿಮಗೆ ಹೊಟ್ಟೆ ತುಂಬ ನೋವ್ತಿದೆ ಅಂದಾಗ ಹೊಟ್ಟೆನ ಗಟ್ಟಿಯಾಗಿ ಹಿಡ್ಕೊಳ್ಳೋದು, ಪ್ರೆಸ್ ಮಾಡೋದು ಈ ಥರದ್ದೆಲ್ಲ ಮಾಡಕ್ಕೆ ಹೋಗಬೇಡಿ. ನೀವು ಕ್ಲೀನ್ ಮಾಡಿಸ್ಕೊಂಡ್ ಬಂದಿರ್ತೀರಲ್ಲ, ಆಗ 1-2 ದಿನ ಬ್ಲೀಡಿಂಗ್ ಇದ್ದೇ ಇರುತ್ತೆ. ಇಂಥ ಟೈಮಲ್ಲಿ ನೀವು ತುಂಬಾನೇ ರೆಸ್ಟ್ ತಗೋಬೇಕು. ತುಂಬ ಕೆಲಸ ಮಾಡೋದಾಗಿರ್ಬೋದು, ವೆಯ್ಟ್ನ ಎತ್ತೋದಾಗಿರ್ಬೋದು, ಸ್ಟೆಪ್ಸ್ ಹತ್ತೋದು, ಬಗ್ಗಿ ಕೆಲಸ ಮಾಡೋದು ಈ ಥರದ್ದೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ರಿಲೇಶನ್ಶಿಪ್ಪಲ್ಲಿ 1.5 ತಿಂಗಳಿಂದ 2 ತಿಂಗಳವರೆಗೂ ನೀವು ದೂರನೇ ಇರಬೇಕು. ಅದು ನಿಮಗೆ ತುಂಬಾನೇ ಒಳ್ಳೆಯದು. ಗರ್ಭಕೋಶ ಕೂಡ ಇನ್ಫೆಕ್ಷನ್ ಆಗಿಬಿಡುತ್ತೆ. ಅದರಿಂದ ನೀವು ನಿಮ್ಮ ರಿಲೇಶನ್ಶಿಪ್ಗೆ ಸ್ವಲ್ಪ ಬ್ರೇಕನ್ನು ಕೊಡಬೇಕು. 1 ತಿಂಗಳು ಗ್ಯಾಪ್ ಕೊಟ್ಟು ಮತ್ತೆ 2ನೇ ತಿಂಗಳಿಗೆ ಕನ್ಸೀವ್ ಆಗಕ್ಕೆ ಹೋಗಬೇಡಿ. ಕೆಲವರಿಗೆ ಬಂದು ಮಿಸ್ಕ್ಯಾರೇಜ್ ಆಗಿ 4ನೇ ತಿಂಗಳಿಗೆ ಅಥವಾ 6ನೇ ತಿಂಗಳಿಗೆ ಮತ್ತೆ ಪೀರಿಯಡ್ ಆಗಿಬಿಡುತ್ತೆ. ಇದನ್ನ ಬಾಣಂತನದಲ್ಲಿ ತೊಟ್ಲು ಮುಟ್ಟು ಅಂತ ಹೇಳ್ತಾರೆ. 2 ಮಂತ್ಸ್ಗಾಗುತ್ತೆ ಇಲ್ಲ 4 ಮಂತ್ಸ್ಗಾಗುತ್ತೆ. ಮಿಸ್ಕ್ಯಾರೇಜ್ ಬಂದು ಕೆಲವರಿಗೆ 2 ತಿಂಗಳಿಗಾಗ್ಬೋದು ಅಥವಾ 1 ತಿಂಗಳಿಗಾಗ್ಬೋದು. ಕೆಲವರಿಗೆ ಬ್ಲಡ್ ಚೆನ್ನಾಗಿತ್ತು ಅಂತಂದ್ರೆ ಬೇಗ ಆಗುತ್ತೆ, ಇಲ್ಲಾಂದ್ರೆ ಸ್ವಲ್ಪ ಲೇಟಾಗಿ ಆಗುತ್ತೆ. ಅದ್ರ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ನೀವು ಒಂದು 6 ಮಂತ್ಸ್ ಆದ್ರೂ ಗ್ಯಾಪ್ ಕೊಡಿ. 6 ಮಂತ್ಸ್ ಗ್ಯಾಪ್ ಕೊಟ್ಟು ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ಕೊಳೋದು ತುಂಬಾನೇ ಒಳ್ಳೇದಾಗುತ್ತೆ ನಿಮ್ಗೆ. ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಮಿಸ್ಕ್ಯಾರೇಜ್ ಆಗೋಯ್ತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಬೇಗ ಪ್ಲಾನ್ ಮಾಡ್ಕೊಂತಾರೆ. ಅದು ಮಾಡೋದು ತುಂಬಾನೇ ತಪ್ಪು. ಹೀಗ್ ಮಾಡೋದ್ರಿಂದ ಕನ್ಸೀವ್ ಆಗ್ತಾರೆ, ಬಟ್ ಗರ್ಭಕೋಶ ಸ್ಟ್ರಾಂಗ್ ಆಗಿರೋದಿಲ್ಲ, ಅಷ್ಟು ಬೇಗ ರೆಡಿ ಆಗಿರೋದಿಲ್ಲ. ಬಾಡಿ ಬಂದು ಪೀರಿಯಡ್ ಆಗಿದೆ ಅಂದ ತಕ್ಷಣ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ರೆಡಿ ಆಗಿದೆ ಅಂತ ಅರ್ಥ ಅಲ್ಲ. ಅದಕ್ಕೆ ಅದರದೇ ಆದಂಥ ಸ್ಟೇಜಸ್ ಇರುತ್ತೆ. ಬೇಬಿ ಹೊಟ್ಟೆ ಒಳಗಡೆ ಆಗಬೇಕು ಅಂದರೆ ಗರ್ಭಕೋಶ ತಯಾರಾಗಿರಬೇಕು.
ಅದಕ್ಕೂ ಶಕ್ತಿ ಬೇಕಲ್ವಾ, ಅದರಿಂದ ಮಿಸ್ಕ್ಯಾರೇಜ್ ಆಗಿ ಗರ್ಭಕೋಶ ದಣದಿರುತ್ತೆ. ಹೀಗಾಗಿ ಅದು ರಿಕವರಿ ಆಗೋಕ್ಕೆ ಟೈಮ್ ಬೇಕು. ಅದಕ್ಕೆ ಒಂದು 6 ಮಂತ್ಸ್ ಟೈಮ್ ಕೊಟ್ಟು ನೀವು ಕೂಡ ಪ್ರಿಪೇರ್ ಆಗಬೇಕು. ನಿಮ್ಮ ಹೆಲ್ತ್ನ ನೀವು ನೋಡ್ಕೋಬೇಕು, ಬಾಡಿನ ರೆಡಿ ಮಾಡ್ಕೋಬೇಕು. ಹಾಗೆ ಬ್ಲಡ್ ಟೆಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಬಾಡಿನಲ್ಲಿ ಇಂಬ್ಯಾಲೆನ್ಸ್ ಆಗಿದೆ ಅದನ್ನು ಕೂಡ ರೆಡಿ ಮಾಡಿಸ್ಕೊಂಡು ನೀವು ಕನ್ಸೀವ್ ಆಗಲಿಕ್ಕೆ ಪ್ಲಾನ್ ಮಾಡ್ಕೋಬೇಕು. ಮನೆಯಲ್ಲಿ ಈ ರೀತಿ ಇರಬೇಕು. ಆದಷ್ಟು ನೀವು ಕಾನ್ಫಿಡೆಂಟ್ ಆಗಿರಿ, ಡೌನ್ ಆಗೋಕ್ಕೆ ಹೋಗಬೇಡಿ. ಮಿಸ್ಕ್ಯಾರೇಜ್ ಆಯಿತು ಅಂದ ತಕ್ಷಣ ಏನು ನಮಗಿನ್ನು ಮುಂದೆ ಮಕ್ಕಳೇ ಆಗೋದಿಲ್ಲ ಅಂತ ಹೇಳಿ ಮಾನಸಿಕವಾಗಿ ಕುಗ್ಗೋಗೋದು, ದೇಹನ ದಂಡಿಸೋದು ಇದನ್ನೆಲ್ಲ ಮಾಡಕ್ಕೆ ಹೋಗಬೇಡಿ. ಮಿಸ್ಕ್ಯಾರೇಜ್ ಆಯಿತು ಅಂದ ತಕ್ಷಣ ಎಲ್ಲನೂ ಮುಗ್ದೋಗಿಲ್ಲ. ನೆಕ್ಸ್ಟ್ ಸ್ಟೆಪ್ ಇದೆ, ಅದನ್ನು ಕೂಡ ನಾವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಸಕ್ಸಸ್ಸನ್ನು ಪಡ್ಕೊಳ್ತೀವಿ. ಹಾಗೆ ಒಂದು ಸ್ವಲ್ಪ ಎಕ್ಸಸೈಸನ್ನು ಮಾಡಿ, ಬಟರ್ಫ್ಲೈ ಎಕ್ಸಸೈಸ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನು ಕೂಡ 1 ಮಂತ್ ಗ್ಯಾಪ್ ಕೊಟ್ಟು ಮಾಡಬೇಕು. ಹಾಗೆ ಬ್ರೀದಿಂಗ್ ಎಕ್ಸಸೈಸ್ ಕೂಡ ಮಾಡಿ. ಸೊ ಇಷ್ಟೆಲ್ಲ ಫಾಲೋ ಮಾಡಾದ್ಮೇಲೆ ನಿಮ್ಮ ದೇಹನ ನೀವು ಎಷ್ಟು ಆರೋಗ್ಯವಾಗಿ ನೋಡ್ಕೋಬೇಕೋ ಅಷ್ಟು ನೋಡ್ಕೊಳ್ಳಿ, ಅಷ್ಟು ರೆಸ್ಟ್ ಕೊಡಿ. ಊಟ ಸೇರೋದಿಲ್ಲ ಅಂತ ಊಟ ಮಾಡದೇ ಇರೋಕ್ಕೆ ಹೋಗಬೇಡಿ. ಸ್ವಲ್ಪ ಇಷ್ಟಾಗುತ್ತೋ ಅಷ್ಟು ಊಟನ ಮಾಡ್ಕೊಳ್ಳಿ. ಮತ್ತು ಚೆನ್ನಾಗಿ ನಿದ್ದೆ ಮಾಡಬೇಕು, ವೆರಿ ಇಂಪಾರ್ಟೆಂಟ್. ಮತ್ತು ಧ್ಯಾನನ ಮಾಡ್ಕೊಳ್ಳಿ. ಮೆಂಟಲಿ ನೀವು ಪ್ರಿಪೇರ್ ಆಗಿ, ಸ್ಟ್ರಾಂಗ್ ಆಗಿ ದೇಹವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಈ ಮಿಸ್ಕ್ಯಾರೇಜ್ ಅನ್ನೋ ಪ್ರಾಬ್ಲಮ್ನ ಆರಾಮಾಗಿ ನಾವು ಪ್ರಿವೆಂಟ್ ಮಾಡ್ಕೋಬೋದು. ನಿಮಗೆ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಇದೇ ಥರದ ಯೂಸ್ಫುಲ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೋ ಅಂಥವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.